ನಮಸ್ತೆ. ಬೇಸಿಕ್ಸ್ ಆಫ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಇನ್ ಲಿನಕ್ಸ್ ಎಂಬ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನು ಕಲಿಯಲಿದ್ದೇವೆ. ಅಡ್ಡ್ಯೂಸರ್, ಸು, ಯೂಸರ್ ಮೋಡ್, ಯೂಸರ್ಡೆಲ್, ಐಡಿ, ಡಿಯು, ಡಿಎಫ್ ಇತ್ಯಾದಿ. ನಾನು ಉಬುಂಟು 10.10 ಎಂಬ ತಂತ್ರಾಂಶವನ್ನು ಇಲ್ಲಿ ಉಪಯೋಗಿಸುತ್ತಿದ್ದೇನೆ. ಪೂರ್ವಸಿದ್ಧತೆಗಾಗಿ ದಯವಿಟ್ಟು ಜನರಲ್ ಪರ್ಪಸ್ ಯುಟಿಲಿಟೀಸ್ ಇನ್ ಲಿನಕ್ಸ್ ಎಂಬ ಪಾಠವನ್ನು ನೋಡಿ. ಅದು ಈ ವೆಬ್ಸೈಟ್ ನಲ್ಲಿ ಲಭ್ಯವಿದೆ. ಈ ಮೊದಲು ಹೇಳಿರುವ ಆದೇಶಗಳನ್ನು ಹೊರಡಿಸಲು ಅಡ್ಮಿನ್ ಪ್ರವೇಶವಿರಬೇಕು. ಈಗ ಮೊದಲಿಗೆ ಹೊಸ ಯೂಸರ್ ಅನ್ನು ರಚಿಸುವುದು ಹೇಗೆ ಎಂದು ಕಲಿಯೋಣ. ಅಡ್ಡ್ಯೂಸರ್ ಎಂಬ ಆದೇಶವು ದೃಢೀಕರಿಸಲ್ಪಟ್ಟ ಹೊಸ ಯೂಸರ್ ಲಾಗಿನ್ ಅನ್ನು ರಚಿಸುತ್ತದೆ. ನಾವು ಸುಡೊ ಆದೇಶದ ಸಹಾಯದಿಂದ ಯಾವುದಾದರೂ ಯೂಸರ್ ಅಕೌಂಟ್ ಅನ್ನು ಸೇರಿಸಬಹುದು. ಈಗ ನಾನು ಸುಡೊ ಆದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಸುಡೊ ಎಂಬ ಆದೇಶವು ಅಡ್ಮಿನಿಸ್ಟ್ರೇಟಿವ್ ಯೂಸರ್ ಗೆ ಸೂಪರ್ ಯೂಸರ್ ನಂತೆ ಆದೇಶವನ್ನು ಹೊರಡಿಸಲು ಬೇಕಾದ ಅನುಮತಿಯನ್ನು ನೀಡುತ್ತದೆ. ಸುಡೊ ಎಂಬ ಆದೇಶದಲ್ಲಿ ತುಂಬಾ ವಿಕಲ್ಪಗಳಿವೆ. ನಾವು ಅವುಗಳನ್ನು ಮುಂದಿನ ಪಾಠಗಳಲ್ಲಿ ತಿಳಿಯೋಣ. ಈಗ ಹೊಸ ಯೂಸರ್ ಹೇಗೆ ರಚಿಸುವುದೆಂದು ತಿಳಿಯೋಣ. ಕೀಬೋರ್ಡ್ ನಲ್ಲಿ ಕಂಟ್ರೋಲ್, ಆಲ್ಟ್, ಟಿ ಎಂಬ ಮೂರನ್ನು ಒಟ್ಟಿಗೆ ಒತ್ತುವುದರ ಮೂಲಕ ಟರ್ಮಿನಲ್ ಅನ್ನು ತೆರೆಯಿರಿ. ನಾನು ಈಗಾಗಲೇ ಟರ್ಮಿನಲ್ ತೆರೆದಿದ್ದೇನೆ. ಇಲ್ಲಿ ಸುಡೊ ಸ್ಪೇಸ್ ಅಡ್ಡ್ಯೂಸರ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಆಗ ಪಾಸ್ವರ್ಡ್ ಕೇಳುತ್ತದೆ. ಇಲ್ಲಿ ನಾನು ಅಡ್ಮಿನ್ ಪಾಸ್ವರ್ಡ್ ಅನ್ನು ಕೊಟ್ಟು ಎಂಟರ್ ಒತ್ತುತ್ತೇನೆ. ಕೊಟ್ಟ ಪಾಸ್ವರ್ಡ್ ಅದೃಶ್ಯ ರೂಪದಲ್ಲಿ ಇರುತ್ತದೆ. ಹಾಗಾಗಿ ನಾವು ಜಾಗ್ರತೆಯಿಂದ ಪಾಸ್ವರ್ಡ್ ಅನ್ನು ಬರೆಯಬೇಕು. ಯಾವಾಗ ಎಂಟರ್ ಒತ್ತುತ್ತೇವೆಯೋ ಆಗ ಅಡ್ಡ್ಯೂಸರ್ ಓನ್ಲಿ 1 or 2 ನೇಮ್ಸ್ ಅಲೌಡ್ ಎಂಬ ಮೆಸೇಜ್ ಕಾಣುತ್ತದೆ. ಈಗ ಡಕ್ ಹೆಸರಿನ ಹೊಸ ಯೂಸರ್ ಅನ್ನು ರಚಿಸೋಣ. ಅದಕ್ಕಾಗಿ ಆದೇಶವನ್ನು ಟೈಪ್ ಮಾಡಿ ಸುಡೊ ಸ್ಪೇಸ್ ಅಡ್ಡ್ಯೂಸರ್ ಸ್ಪೇಸ್ ಡಕ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ನಾವು ಡಕ್ ಹೆಸರಿನ ಯೂಸರ್ ಅನ್ನು ರಚಿಸಿದೆವು. ಹೀಗೆ ಹೊಸ ಯೂಸರ್ ರಚಿಸುವಾಗ ಯೂಸರ್ ಗೆ ಸಂಬಂಧಿಸಿದ ಒಂದು ಹೋಮ್ ಡೈರೆಕ್ಟರಿಯು ತಾನಾಗಿಯೇ ರಚಿತವಾಗುತ್ತದೆ. ಈಗ ಗಮನಿಸಿ, ಡಕ್ ಎಂಬ ಯೂಸರ್ ಗೆ ಹೊಸ ಪಾಸ್ವರ್ಡ್ ಕೇಳುತ್ತದೆ. ನಿಮ್ಮಿಷ್ಟದ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ. ನಾನಂತೂ ಡಕ್ ಎಂದು ಪಾಸ್ವರ್ಡ್ ಅನ್ನು ಟೈಪ್ ಮಾಡುತ್ತೇನೆ. ಎಂಟರ್ ಒತ್ತಿ. ದಯವಿಟ್ಟು ಹೊಸ ಪಾಸ್ವರ್ಡ್ ಅನ್ನು ಪುನಃ ಟೈಪ್ ಮಾಡಿ. ಹೀಗೆ ಸುರಕ್ಷಾ ದೃಷ್ಟಿಯಿಂದ ಹಾಗೂ ದೃಢೀಕರಣಕ್ಕಾಗಿ 2 ಬಾರಿ ಪಾಸ್ವರ್ಡ್ ಕೇಳಲಾಗುತ್ತದೆ. ಈಗ ಹೊಸ ಯೂಸರ್ ನ ಪಾಸ್ವರ್ಡ್ ಅಪ್ಡೇಟ್ ಆಯಿತು. ನಾವಿಲ್ಲಿ ಹೆಚ್ಚಿನ ಮಾಹಿತಿ ಬಗ್ಗೆಯೂ ಕೇಳಲ್ಪಡುತ್ತೇವೆ. ಆದರೆ ಸಮಯದ ಅಭಾವದಿಂದ ನಾನು ಕೇವಲ ಫುಲ್ ನೇಮ್ ಗಾಗಿ ಡಕ್ ಎಂದು ಭರ್ತಿ ಮಾಡಿ ಉಳಿದ ಮಾಹಿತಿಯನ್ನು ಎಂಟರ್ ಒತ್ತುವುದರಿಂದ ಖಾಲಿ ಬಿಡುತ್ತೇನೆ. ಎಂಟರ್. ನಾನು Y ಎಂದು ಒತ್ತುವುದರ ಮೂಲಕ ಎಲ್ಲವನ್ನೂ ದೃಢೀಕರಿಸುತ್ತೇನೆ. ಇದು ಎಲ್ಲಾ ಮಾಹಿತಿಗಳು ಸರಿಯಾಗಿವೆ ಎಂದು ದೃಢೀಕರಿಸಲು ಇದೆ. ಈಗ ಯೂಸರ್ ಅಕೌಂಟ್ ರಚಿತವಾಗಿದೆಯೇ ಅಥವಾ ಇಲ್ಲವೇ ಎಂದು ಪರೀಕ್ಷಿಸೋಣ. ಪರೀಕ್ಷಿಸಲು ದಯವಿಟ್ಟು ಕಮಾಂಡ್ ಪ್ರಾಂಪ್ಟ್ ನಲ್ಲಿ ls ಸ್ಪೇಸ್ /home ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಹೋಮ್ ಫೋಲ್ಡರ್ ನಲ್ಲಿ ಎಷ್ಟು ಯೂಸರ್ ಗಳಿದ್ದಾವೆಂದು ತೋರಿಸಲು ls ಎಂಬ ಆದೇಶವು ಉಪಯುಕ್ತವಾಗಿದೆ. ಹಾಗೂ ಇಲ್ಲಿ ನಾವು ರಚಿಸಿದ ಹೊಸ ಯೂಸರ್ ಡಕ್ ಇಲ್ಲಿದೆ. ಈಗ ಸ್ಲೈಡ್ ಗೆ ತೆರಳುತ್ತೇನೆ. ಈಗ ಇನ್ನೊಂದು ಆದೇಶವಿದೆ su ಎಂದು. su ಎಂಬ ಆದೇಶವು ಸ್ವಿಚ್ ಯೂಸರ್ ಗಾಗಿ ಇದೆ. ಈ ಆದೇಶವನ್ನು ಪ್ರಸ್ತುತ ಇರುವ ಯೂಸರ್ ನಿಂದ ಮತ್ತೊಂದು ಯೂಸರ್ ಗೆ ಹೋಗಲು ಉಪಯೋಗಿಸಲಾಗುತ್ತದೆ. ಈಗ ಟರ್ಮಿನಲ್ ಗೆ ಹೋಗೋಣ. ಇಲ್ಲಿ ಆದೇಶವನ್ನು ಟೈಪ್ ಮಾಡೋಣ. su ಸ್ಪೇಸ್ ಹೈಫನ್ ಸ್ಪೇಸ್ ಡಕ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ಅದು ಪಾಸ್ವರ್ಡ್ ಕೇಳುತ್ತದೆ. ನಾನಿಲ್ಲಿ ಡಕ್ ಎಂಬ ಯೂಸರ್ ನ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿದ್ದೇನೆ.
ಅದು ಡಕ್ ಎಂದೇ ಆಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ. ದಯವಿಟ್ಟು ಗಮನಿಸಿ, ಟರ್ಮಿನಲ್ ಎಂಬುದು ಹಳೆಯ ಯೂಸರ್ ನಿಂದ ಹೊಸ ಯೂಸರ್ ಗೆ ಪರಿವರ್ತಿತವಾಗಿದೆ. ಇಲ್ಲಿ ಆ ಹೊಸ ಯೂಸರ್ ಡಕ್ ಆಗಿದೆ. ಈ ಯೂಸರ್ ಅಕೌಂಟ್ ನಿಂದ ಹೊರಬರಲು ಲಾಗೌಟ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ಟರ್ಮಿನಲ್ ಡಕ್ ಎಂಬ ಯೂಸರ್ ಅಕೌಂಟ್ ನಿಂದ ಲಾಗೌಟ್ ಆಗಿ ವಿನ್ಹಾಯ್ ಎಂಬ ಹಳೆಯ ಯೂಸರ್ ಅಕೌಂಟ್ ಗೆ ತೆರಳಿದೆ. ಈಗ ಯೂಸರ್ ಮೋಡ್ ಎಂಬ ಆದೇಶದ ಬಗ್ಗೆ ತಿಳಿಯೋಣ. ಯೂಸರ್ ಮೋಡ್ ಎಂಬ ಆದೇಶವು ಸೂಪರ್ ಯೂಸರ್ ಅನ್ನು ಅಥವಾ ರೂಟ್ ಯೂಸರ್ ಅನ್ನು ಬೇರೆ ಯೂಸರ್ ಗಳ ವ್ಯವಸ್ಥೆಯನ್ನು ಪರಿವರ್ತಿಸುವಲ್ಲಿ ಸಕ್ಷಮವಾಗಿಸುತ್ತದೆ. ಉದಾಹರಣೆಗೆ, ಪಾಸ್ವರ್ಡ್ ಎಂಬುದನ್ನು ನೋ ಪಾಸ್ವರ್ಡ್ ಅಥವಾ ಎಂಪ್ಟಿ ಪಾಸ್ವರ್ಡ್ ಎಂದು ಪರಿವರ್ತಿಸಲು ಮತ್ತು ಯಾವ ದಿನಾಂಕದಲ್ಲಿ ಯೂಸರ್ ಅಕೌಂಟ್ ಅನ್ನು ನಿಷ್ಕ್ರಿಯಗೊಳಿಸುತ್ತೇವೆಯೋ ಆ ದಿನಾಂಕವನ್ನು ತೋರಿಸಲು ಇತ್ಯಾದಿ. ಈಗ ಈ ಆದೇಶವನ್ನು ಉಪಯೋಗಿಸಿ ನೋಡೋಣ. ಈಗ ನಾನು ಡಕ್ ಹೆಸರಿನ ಯೂಸರ್ ಅಕೌಂಟ್ ನ ಕೊನೆಯ ದಿನಾಂಕವನ್ನು ಹೇಗೆ ನೋಡುವುದೆಂದು ತೋರಿಸುತ್ತೇನೆ. ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸುಡೋ ಸ್ಪೇಸ್ ಯೂಸರ್ ಮೋಡ್ ಸ್ಪೇಸ್ -e ಸ್ಪೇಸ್ 2012 -12 -27 ಸ್ಪೇಸ್ ಡಕ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಮೇಲೆ ಹೇಳಿದ ಆದೇಶದಲ್ಲಿನ -e ಎಂಬ ವಿಕಲ್ಪದ ಸಹಾಯದಿಂದ ಯೂಸರ್ ಅಕೌಂಟ್ ನ ಕೊನೆಯ ದಿನಾಂಕವು ನಿಶ್ಚಿತವಾಗುತ್ತದೆ. ಈಗ ನೀವು ಡಕ್ ಎಂಬ ಯೂಸರ್ ಅಕೌಂಟ್ ಗೆ ಕೊನೆಯ ದಿನಾಂಕವನ್ನು ನಿರ್ಧರಿಸಿದ್ದೀರಿ. ಈಗ ಯುಐಡಿ ಮತ್ತು ಜಿಐಡಿ ಎಂಬ ಆದೇಶಗಳ ಬಗ್ಗೆ ತಿಳಿಯೋಣ. ಐಡಿ ಕಮಾಂಡ್ ಎಂಬ ಆದೇಶವನ್ನು ಎಲ್ಲಾ ಯೂಸರ್ ಗಳ ಮತ್ತು ಗ್ರೂಪ್ ಗಳ ಐಡೆಂಟಿಟಿಯನ್ನು ಪರಿಶೀಲಿಸಲು ಉಪಯೋಗಿಸಲಾಗುತ್ತದೆ. ಯೂಸರ್ ಗಳ ಐಡೆಂಟಿಟಿಯನ್ನು ತಿಳಿಯಲು ನಾವು ಐಡಿ ಸ್ಪೇಸ್ -u ಎಂಬ ಆದೇಶವನ್ನು ಉಪಯೋಗಿಸುತ್ತೇವೆ. ಗ್ರೂಪ್ ನ ಐಡೆಂಟಿಟಿಯನ್ನು ತಿಳಿಯಲು ನಾವು ಐಡಿ ಸ್ಪೇಸ್ -g ಎಂಬ ಆದೇಶವನ್ನು ಉಪಯೋಗಿಸುತ್ತೇವೆ. ಈಗ ಪ್ರಯೋಗ ಮಾಡೋಣ. ಟರ್ಮಿನಲ್ ನಲ್ಲಿ ಐಡಿ ಎಂದು ಟೈಪ್ ಮಾಡೋಣ ಹಾಗೂ ಎಂಟರ್ ಒತ್ತೋಣ. ಈಗ ನಾವು ಉಪಯೋಗಿಸುತ್ತಿರುವ ಸಿಸ್ಟಮ್ ನಲ್ಲಿನ ಯೂಸರ್ ಐಡಿಗಳನ್ನು ಮತ್ತು ಗ್ರೂಪ್ ಐಡಿಗಳನ್ನು ನೋಡಬಹುದು. ಕೇವಲ ಯೂಸರ್ ಐಡಿಯನ್ನು ಪಡೆಯಲು -u ಎಂಬ ಆದೇಶವನ್ನು ಉಪಯೋಗಿಸುತ್ತೇವೆ. ಈಗ ಐಡಿ ಸ್ಪೇಸ್ -u ಎಂದು ಆದೇಶವನ್ನು ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ನಾವು ಕೇವಲ ಯೂಸರ್ ಐಡಿಗಳನ್ನು ನೋಡುತ್ತೇವೆ. ಆದರೆ ನಾವು ಯೂಸರ್ ನ ಹೆಸರನ್ನು ತಿಳಿಯಬೇಕಿದ್ದಲ್ಲಿ ಏನು ಮಾಡುವುದು? ಹೆಸರನ್ನು ತಿಳಿಯಲು ಟರ್ಮಿನಲ್ ನಲ್ಲಿ ಐಡಿ ಸ್ಪೇಸ್ -n ಸ್ಪೇಸ್ -u ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ನಾವು ಯೂಸರ್ ಐಡಿಯ ಜಾಗದಲ್ಲಿ ಅವುಗಳ ಹೆಸರನ್ನು ನೋಡಬಹುದು. ಈಗ ಗ್ರೂಪ್ ಐಡಿಗಾಗಿ ಆದೇಶವನ್ನು ಕಲಿಯೋಣ. ಈಗ ಐಡಿ ಸ್ಪೇಸ್ -g ಎಂದು ಟೈಪ್ ಮಾಡಿ ಇಲ್ಲಿ ನಾವು ಗ್ರೂಪ್ ಐಡಿಯನ್ನು ನೋಡಬಹುದು. ನಮಗೆ ಪ್ರಸ್ತುತವಿರುವ ಎಲ್ಲಾ ಗ್ರೂಪ್ ಗಳ ಐಡಿಯನ್ನು ನೋಡಲು ಐಡಿ ಸ್ಪೇಸ್ ದೊಡ್ಡ ಅಕ್ಷರದಲ್ಲಿ G ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ನಾನು G ಎಂದು ದೊಡ್ಡ ಅಕ್ಷರದಲ್ಲೇ ಟೈಪ್ ಮಾಡಿದ್ದೇನೆಂದು ಗಮನಿಸಿ. ಪರಿಣಾಮವನ್ನು ಸ್ವತಃ ನೋಡಿ. ಈಗ ನಾವು ಯೂಸರ್ ಅಕೌಂಟ್ ಅನ್ನು ಡಿಲೀಟ್ ಮಾಡುವುದು ಹೇಗೆ ಎಂದು ನೋಡೋಣ. ಇದಕ್ಕಾಗಿ ನಾವು ಯುಸರ್ಡೆಲ್ ಎಂಬ ಆದೇಶವನ್ನು ಉಪಯೋಗಿಸೋಣ. ನಾವು ಯುಸರ್ಡೆಲ್ ಆದೇಶದಿಂದ ಯೂಸರ್ ಅಕೌಂಟ್ ಅನ್ನು ಶಾಶ್ವತವಾಗಿ ಡಿಲೀಟ್ ಮಾಡಬಹುದು. ಈಗ ಈ ಆದೇಶವನ್ನು ಪ್ರಯೋಗಿಸೋಣ. ಇಲ್ಲಿ ಸುಡೋ ಸ್ಪೇಸ್ ಯುಸರ್ಡೆಲ್ ಸ್ಪೇಸ್ -r ಸ್ಪೇಸ್ ಡಕ್ ಎಂದು ಟೈಪ್ ಮಾಡಿ. ನಾನು -r ಎಂಬ ವಿಕಲ್ಪವನ್ನು ಉಪಯೋಗಿಸಿದ್ದೇನೆ. ಇದು ಹೋಮ್ ಡೈರೆಕ್ಟರಿಯ ಜೊತೆಗೆ ಯೂಸರ್ ಅನ್ನು ಕೂಡ ಡಿಲೀಟ್ ಮಾಡುತ್ತದೆ. ಈಗ ಎಂಟರ್ ಒತ್ತಿ ನೋಡಿ ಏನಾಗುತ್ತದೆ ಎಂದು. ಈಗ ಡಕ್ ಎಂಬ ಯೂಸರ್ ಡಿಲೀಟ್ ಆಗಿದೆ. ls ಸ್ಪೇಸ್ /home ಎಂದು ಟೈಪ್ ಮಾಡುವುದರಿಂದ ಇದನ್ನು ಪರಿಶೀಲಿಸೋಣ. ಎಂಟರ್ ಒತ್ತಿ. ನಾವು ಇಲ್ಲಿ ಡಕ್ ಎಂಬ ಯೂಸರ್ ಅಕೌಂಟ್ ಡಿಲೀಟ್ ಆಗಿದೆ ಎಂದು ನೋಡಬಹುದು. ಈಗ ನಾವು ಸ್ಲೈಡ್ ಗೆ ಹೋಗೋಣ.
ಲಿನಕ್ಸ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಎಂಬಲ್ಲಿ ತುಂಬಾ ಉಪಯೋಗಿಯಾದ ಆದೇಶಗಳೆಂದರೆ ಡಿಎಫ್ ಆದೇಶ ಮತ್ತು ಡಿಯು ಆದೇಶ. ಡಿಎಫ್ ಎಂಬ ಆದೇಶವು ಡಿಸ್ಕ್ ನಲ್ಲಿ ಲಭ್ಯವಾಗುವ ಖಾಲಿ ಜಾಗದ ಬಗ್ಗೆ ಮಾಹಿತಿ ಕೊಡುತ್ತದೆ ಹಾಗೂ ಡಿಯು ಎಂಬ ಆದೇಶವು ಡಿಸ್ಕ್ ನಲ್ಲಿ ಫೈಲ್ಗಳು ಎಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿವೆ ಎಂಬುದನ್ನು ತಿಳಿಸಿಕೊಡುತ್ತದೆ. ದಯವಿಟ್ಟು ಈ ಎರಡು ಆದೇಶಗಳನ್ನು ಉಪಯೋಗಿಸಿ ಅದರ ಪ್ರಯೋಜನವನ್ನು ಸ್ವತಃ ನೋಡಿರಿ. ಈಗ ಟರ್ಮಿನಲ್ಗೆ ಹೋಗೋಣ. ದಯವಿಟ್ಟು ಡಿಎಫ್ ಸ್ಪೇಸ್ -h ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇದು ಇಲ್ಲಿ ಫೈಲ್ ಸಿಸ್ಟಮ್ ಎಂಬುದರ ಆಕಾರವನ್ನು ಮತ್ತು ಅದು ಎಷ್ಟು ಜಾಗವನ್ನು ಉಪಯೋಗಿಸಿದೆ ಎಂಬ ಮಾಹಿತಿಯನ್ನು ತೋರಿಸುತ್ತದೆ. ಓದಲು ಸರಳವಾಗುವ ರೀತಿಯಲ್ಲಿ ಆಕ್ರಮಿತವಾದ ಜಾಗವನ್ನೂ ತೋರಿಸುತ್ತದೆ. ಈಗ ಡಿಯು ಎಂಬ ಆದೇಶದ ಜೊತೆಗೆ ಕೆಲವು ವಿಕಲ್ಪಗಳನ್ನು ನೋಡೋಣ. ಈಗಾಗಲೇ ನೀವು ಕೆಲವು ಟೆಕ್ಸ್ಟ್ ಫೈಲ್ಗಳನ್ನು ನಿಮ್ಮ ಹೋಮ್ ಪೇಜ್ ನಲ್ಲಿ ರಚಿಸಿರುವಿರಿ ಎಂದುಕೊಳ್ಳುತ್ತೇನೆ. ರಚಿಸಿರದಿದ್ದಲ್ಲಿ ದಯವಿಟ್ಟು ಜನರಲ್ ಪರ್ಪಸ್ ಯುಟಿಲಿಟೀಸ್ ಇನ್ ಲಿನಕ್ಸ್ ಎಂಬ ಟ್ಯುಟೋರಿಯಲ್ ಅನ್ನು ನೋಡಿ. ನಾನು ನನ್ನ ಹೋಮ್ ಡೈರೆಕ್ಟರಿಯಲ್ಲಿ ಕೆಲವು ಟೆಕ್ಸ್ಟ್ ಫೈಲ್ಗಳನ್ನು ಆದೇಶ ಹೊರಡಿಸಲು ರಚಿಸಿರುತ್ತೇನೆ. ಹೋಮ್ ಫೋಲ್ಡರ್ಗೆ ಹೋಗಲು ಟರ್ಮಿನಲ್ನಲ್ಲಿ ಸಿಡಿ ಸ್ಪೇಸ್ /home ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ನಂತರ ಡಿಯು ಸ್ಪೇಸ್ -s ಸ್ಪೇಸ್ *text ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಈ ಆದೇಶವು ಡೈರೆಕ್ಟರಿಯಲ್ಲಿ ಇರುವ ಟೆಕ್ಸ್ಟ್ ಫೈಲ್ಗಳ ಮಾಹಿತಿಯನ್ನು ಫೈಲ್ಗಳ ಆಕಾರದ ಮಾಹಿತಿಯೊಡನೆ ದೊರಕಿಸಿಕೊಡುತ್ತದೆ. ಅಭ್ಯಾಸಕ್ಕಾಗಿ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಹೀಗೆ ಟೈಪ್ ಮಾಡಿ ಡಿಯು ಸ್ಪೇಸ್ -ch ಸ್ಪೇಸ್ *text ನಂತರ ಏನಾಗುತ್ತದೆ ಎಂದು ನೋಡಿ. ಈಗ ನಾನು ಸ್ಲೈಡ್ ಗೆ ಹೋಗುತ್ತೇನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಈವರೆಗೆ ಹೊಸ ಯೂಸರ್ ಅನ್ನು ರಚಿಸಲು adduser ಎಂಬ ಆದೇಶವನ್ನು, ಒಂದರಿಂದ ಇನ್ನೊಂದು ಯೂಸರ್ ಗೆ ಹೋಗಲು su ಎಂದು, ಯೂಸರ್ ಅಕೌಂಟ್ ನ ವ್ಯವಸ್ಥೆಯನ್ನು ಬದಲಿಸಲು ಯೂಸರ್ ಮೋಡ್ ಎಂದು, ಯೂಸರ್ ಅಕೌಂಟ್ ಡಿಲೀಟ್ ಮಾಡಲು ಯುಸರ್ಡೆಲ್ ಎಂದು, ಯೂಸರ್ ಐಡಿ ಮತ್ತು ಗ್ರೂಪ್ ಐಡಿಗಳ ಬಗ್ಗೆ ತಿಳಿಯಲು ಐಡಿ ಎಂದು, ಫೈಲ್ ಸಿಸ್ಟಮ್ ನ ಆಕಾರ ಮತ್ತು ಅದರ ಲಭ್ಯತೆಯನ್ನು ತಿಳಿಯಲು ಡಿಎಫ್ ಎಂದು, ಫೈಲ್ ಎಂಬುದು ಎಷ್ಟು ಜಾಗವನ್ನು ಆಕ್ರಮಿಸಿದೆ ಎಂದು ತಿಳಿಯಲು ಡಿಯು ಎಂಬ ಆದೇಶವನ್ನು ಉಪಯೋಗಿಸಬೇಕೆಂದು ತಿಳಿದೆವು. ಇಲ್ಲಿಗೆ ಬೇಸಿಕ್ಸ್ ಆಫ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಎಂಬ ಪಾಠವು ಮುಗಿಯಿತು. ಈ ವೆಬ್ಸೈಟ್ ನಲ್ಲಿ ಸಿಗುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪರಿಯೋಜನೆಯನ್ನು ಸಾರರೂಪದಲ್ಲಿ ಹೇಳುತ್ತದೆ. ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ. ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಸ್ಪೋಕನ್ ಟ್ಯುಟೋರಿಯಲ್ ಎಂಬುದು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟ್ ಅನ್ನು ನೋಡಿರಿ. ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.